ನ್ಯೂಸ್ 42 ಕನ್ನಡ. ಹನುಮಂತವ್ರ ಬಗ್ಗೆ ಕೂಡ ಈಗ ಅವರು ಬಹಳ ಒಳ್ಳೆ ಅಥ್ಲೀಟ್. ನಾವೆಲ್ಲ ನೋಡ್ತಾ ಇದ್ವಿ ಆ ಕಾಲದಲ್ಲಿ ಸ್ಪೈಕ್ಸ್ ಶೂಸ್ ಬರ್ತಾ ಇದ್ದಲ್ಲ, ಅದು ಪ್ರಾರಂಭ ಬಂದಂತ ಅವಾಗ ಯಾರು ಆಗ್ತಾ ಇರಲಿಲ್ಲ. ನನ್ನ ಅಂದಾಜಿಗೆ ಅವ್ರ ಕಾಲಘಟ್ಟದಲ್ಲೇ ಫಸ್ಟ್ ಸ್ಪೈಕ್ ಶೂಸ್ ಅಂತಾರೆ. ಅವಾಗಿನ ಸ್ಪೈಕ್ ಶೂಸ್ ಬಂದಿರಲಿಲ್ಲ, ಅವಾಗಲೇ ಆಗ್ತಾ ಇದ್ರು. 100 ಮೀಟರ್ಸ್ ರನ್ನಿಂಗ್ ನಲ್ಲಿ ಎಕ್ಸ್ಪರ್ಟ್ ಅಂತ ಒಳ್ಳೆಯ ಕ್ರೀಡಾಪಟು. ಈಗ ಮೂರ್ತಿಯವರು ಹೇಳಿದ್ರಲ್ಲ ಆಗಲೇ ಹಾಡುಗಾರಿಕೆ, ನಾಟಕ, ಅವಾಗೆಲ್ಲ 90ರ ದಶಕದಲ್ಲಿ ಸಾಮಾಜಿಕ ನಾಟಕಗಳು ಮಾಡೋದು. ಈ ಗ್ಯಾಂಗ್ ನಮ್ಮ ಮೂರ್ತಿ ಮತ್ತೆ ನಮ್ಮ ಹನುಮಂತವರು ಕೂಡ ಈ ಕುಡಿತದ ಕೆಡಕುಗಳು ಅಂತ ಮಾಡಿದ್ರಲ್ಲ, ಕುಡಿತದ ಸಹವಾಸ ಬಹಳ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ಹನುಮಂತವ್ರು ಆಕ್ಟ್ ಮಾಡಿದ್ರು ಅಂತ ಸರ್. ಮೂರ್ತಿ ಅಲ್ಲ, ನಾನು ಆಗಲೇ 89-90 ಹೇಳ್ತಾ ಇರೋದು. ಬಹಳ ಚೆನ್ನಾಗಿ ನಮ್ಮ ಗೋಪಿ ಗಾಂಧಿನಗರ ಆಧಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲ ಬಹಳ ಹಳೆಯ ಗ್ಯಾಂಗ್. ಅಂದ್ರೆ ಇವತ್ತಿನ ಕಾಲದಲ್ಲಿ ಈಗ ಸಾಕಷ್ಟು ಸ್ಕೋಪ್ ಇದೆ. ಆದರೆ ಅವರು ವಿದ್ಯಾರ್ಥಿ ದಶೆಯಲ್ಲೇ ನಾವೆಲ್ಲ ಸೇರಿ ನಮ್ಮ ಸಮಾಜದಲ್ಲಿ ಕುಡಿತದ ಚಟಕ್ಕೆ ಬಲಿಯಾಗಿರ್ತಕ್ಕಂಥವ್ರು ಜಾಸ್ತಿ. ಅವತ್ತಿನ ಕಾಲಘಟ್ಟದಲ್ಲಿ ಶ್ರಮಿಕ ವರ್ಗದವರು ಸಮ ಜೀವನ ಮಾಡ್ಕೊಂಡು ಬಂದು ಸಾಯಂಕಾಲ ಬಂದ ತಕ್ಷಣ ಕಂಪಲ್ಸರಿ ಕುಡಿಲೇಬೇಕು ಅನ್ನೋ ಒಂದು ವಾತಾವರಣ ಇದ್ದಂಥ ಕಾಲ. ಅವತ್ತು ನಾಟಕಗಳು ಮಾಡ್ತಾ ಇದ್ರು ಅಲ್ವಾ? ಅಂದ್ರೆ ನಮ್ಮ ಜನ ತಳ ಸಮುದಾಯದವರು, ಶೋಷಿತರು ಅಥವಾ ಶ್ರಮಜೀವಿಗಳು ಕುಡಿತದಿಂದ ಹಾಳಾಗಬಾರ್ದು, ಅದನ್ನ ಜಾಗೃತಿ ಉಂಟು ಮಾಡ್ಬೇಕಂತೇಳಿ ಬಹಳಷ್ಟು ಬಡವರು ವಾಸ ಮಾಡ್ತಕ್ಕಂಥ ಜಾಗಗಳಲ್ಲೇನೆ ಅವತ್ತಿನ ಕಾಲದಲ್ಲಿ ಸಾಮಾಜಿಕ ನಾಟಕಗಳನ್ನು ಮಾಡ್ತಾ ಇದ್ರು. ಹನುಮಂತವರು ಮುಂಚೆ ಕಲಾವಿದ್ರು ನೋಡಿ, ಅವ್ರ ಎಲ್ಲ ಕಡೆ ಕೂಡ ಅವರು ಅಷ್ಟು ಒಳ್ಳೆ ಅಥ್ಲೀಟ್ ಆಗಿದ್ರು. ಈಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದಾರೆ. ಕೊನೆ ಆಗೋಯ್ತಲ್ಲ. ಆದ್ರೂ ಆವಾಗಲೂ ಹಂಗೆ ಇದ್ರು, ಬಟ್ ಇಷ್ಟು ಸ್ವಲ್ಪ ಈಗ ಸ್ವಲ್ಪ ಬಂದಿದೆ. ಆದ್ರೆ ನೋಡಿ, ಅವರು ಈ ಒಂದು ಕಲಾಬಲವನ್ನು ಸ್ಥಾಪನೆ ಮಾಡಿ ಇಂಥ ಅದ್ಭುತವಾದಂಥ ಅವರ ತಮ್ಮ ನಮ್ಮ ಮೂರ್ತಿಯವರು ಕೂಡ ಅವರಲ್ಲಿ ಏನೇನೆಲ್ಲ ಕ್ವಾಲಿಟೀಸ್ ಇತ್ತು, ಏನು ಹೇಳುತ್ತೋ ಅದೆಲ್ಲವನ್ನು ಕೂಡ ಅವರು ಇನ್ನೂ ಚೆನ್ನಾಗಿ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅವರು ಕೂಡ ಒಳ್ಳೆ ನಾಟಕಕಾರರು ಮತ್ತು ಸಾಹಿತಿಗಳು ಮತ್ತು ಒಳ್ಳೆ ಅವರು. ನೀವು ಅಂತೇಳಲ್ಲ ಮೂರ್ತಿ, ಆದರೆ ಅದನ್ನು ಇವತ್ತು ತನಕ ಜೀವಂತವಾಗಿ ಇಟ್ಕೊಂಡು ಕಲಾ ಬಳಗ ಒಂದು ಸ್ಥಾಪನೆ ಮಾಡಿ ಅದರ ಮುಖಾಂತರ ನಾವು ಒಳ್ಳೆಯ ಕಲಾವಿದರಿಗೆ, ಸಾಹಿತಿಗಳಿಗೆ, ರಾಗ ಸಂಯೋಜನೆ ಮಾಡುವಂಥವ್ರಿಗೆ ಅಥವಾ ಕಲೆಯ ಅಲ್ಲೇ ತೊಡಸ್ಕೊಂಡಿರ್ತಕ್ಕಂಥದ್ದು. ಈಗ ನಾನು ವಿನಯ್ ಅವ್ರನ್ನ ಭಾಳಷ್ಟು ಯಾವುದಾದ್ರೂ ಕಾರ್ಯಕ್ರಮ ಆಗಲಿ, ಯಾವುದೋ ಗೌರ್ಮೆಂಟ್ ಕಾರ್ಯಕ್ರಮ ಆಗಲಿ, ಸ್ಕೂಲ್ದಿರಲಿ ಅಥವಾ ಇನ್ನೊಂದು ಯಾವುದಾದ್ರು ಇರಲಿ, ನಾವು ನೂರಾರು ಸಾವಿರಾರು ಕಾರ್ಯಕ್ರಮಗಳು ಅಟೆಂಡ್ ಮಾಡಿದ್ವಿ. ಅದರಲ್ಲೆಲ್ಲ ಹೆಚ್ಚು ಕಮ್ಮಿ ವಿನಯ್ ಇರ್ತಾ ಇತ್ತು. ಭಾಳಷ್ಟು ಕಾರ್ಯಕ್ರಮಗಳು ಅಂದರೆ ಎಳೆಮರೆ ಕಾಯಿನ ರೀತಿಯಲ್ಲಿ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದಂಥವ್ರು. ಇವತ್ತು ನಾವೆಲ್ಲರೂ ಸೇರಿ ವಿನಯ ಸ್ವರೂಪವಾಗಿರ್ತಕ್ಕಂಥ ವಿನಯ್ ಕುಮಾರ್ ಅವರ ಅಭಿನಂದನಾ ಗ್ರಂಥದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ನಿಜವಾಗ್ಲೂ ಕೂಡ ಬಹಳ ಹೆಮ್ಮೆ, ಬಹಳ ಸಂತೋಷ. ಅವರು ಒಂದು ಪದಾನೂ ಮಾತಾಡೋರಲ್ಲ, ಸದ್ದಿಲ್ಲದೆ ಬರೋದು, ಒಳ್ಳೆ ಹಾಡಾಡೋದು, ಅವ್ರ ವೇದಿಕೆಯನ್ನೆಲ್ಲ ಇನ್ನೊಂದ್ರಲ್ಲ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕೆಲಸನ ಸಮರ್ಪಕವಾಗಿ ನಿರ್ವಹಿಸೋದು.
ಇಷ್ಟೇ ನಿರಂತರವಾಗಿ ಆ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರಿಗೆ ಈಗ ರಿಟೈರ್ ಆದ ಇವತ್ತೇ ಕೊನೆ 91ಕ್ಕೆ ಈಗ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಮುಂದಿನ ಅವರ ನಿವೃತ್ತಿ ಜೀವನ ಅವ್ರಿಗೆ ಸುಖಕರವಾಗಿರಲಿ. ಅವರ ಎಲ್ಲ ಆಶೋತ್ತರಗಳು ಮತ್ತು ಅವರು ನೋಡಿ 60 ವರ್ಷ ಆದ್ರೂ ಇನ್ನೂ ಹಸನ್ಮುಖಿಯಾಗಿ ನಮ್ಮದಲ್ಲೇ ಭಾಳ ಒಂದು ಕಳೆಯಿಂದ ಇರ್ತಕ್ಕಂಥವ್ರು. ಮುಂದೆ ಕೂಡ ಅವ್ರಿಗೆ ಭಗವಾನ್ ಬುದ್ಧ ಒಳ್ಳೆಯದನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ. ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯ ಒಂದು ಶಕ್ತಿ ಮತ್ತು ಆರೋಗ್ಯವನ್ನು ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ವಯ ನಿವೃತ್ತಿಯನ್ನು ಹೊಂದುತ್ತಾ ಇದ್ದೇನೆ. ಅದರ ಅಂಗವಾಗಿ ಅವರೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವ್ರ ಮೊದಲೇ ಪ್ರಾಸ್ತಾವಿಕವಾಗಿ ಹೇಳಿದಂಥ ಸಂದರ್ಭದಲ್ಲಿ ನಾನು ಬೇಡ ನಮ್ಮ ಮಕ್ಕಳಿಗೆಲ್ಲ ಯಾಕೆ ಇದೆಲ್ಲ ಅಂತೇಳಿ ಕೂಡ ಹೇಳಿದ್ದು ಉಂಟು. ಆದರೂ ಅವರ ಅಭಿಮಾನದಿಂದ ಮಾಡಲೇಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇಷ್ಟೊಂದು ದಿಗ್ಗಜರುಗಳು ನನ್ನ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತೀರಿ ಅಂತ ನಿಜವಾಗೂ ಅಂದ್ಕೊಂಡಿರಲಿಲ್ಲ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ನಾನು ತುಂಬ ಚಿರಋಣಿಯಾಗಿ ಇರ್ತೀನಿ, ಅದಂತೂ ಹೇಳಬಲ್ಲೆ. ಹಾಗಾಗಿ ನಾನು 1996ರಲ್ಲಿ ಆರೋಗ್ಯ ಸಹಾಯಕನಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಒಂದು ಆರೋಗ್ಯ ಸಹಾಯಕ ಕರ್ತವ್ಯಕ್ಕೆ ಸೇರಿಕೊಂಡೆ. ಅಲ್ಲಿ 8 ವರ್ಷಗಳ ಕಾಲ ಶಿಕಾರಿಪುರ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸಿ ನಂತರ 2005ನೇ ಇಸ್ವಿನಲ್ಲಿ ನಾನು ಮತ್ತೆ ಬಿಡದಿಗೆ ಬಂದೆ, ನಮ್ಮ ಜಿಲ್ಲೆಯ ರಾಮನಗರ ತಾಲೂಕಿಗೆ. ಅಲ್ಲಿ ಸುಮಾರು 8 ವರ್ಷಗಳ ಕಾಲ ಸೇವೆಯನ್ನು ನಿರ್ವಹಿಸಿ ಪ್ರಮೋಷನ್ ಆಧಾರದ ನಂತರ ನಮ್ಮ ರಾಮನಗರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಲೇರಿಯಾ ವಿಭಾಗದಲ್ಲಿ ಹಿರಿಯ ಆರೋಗ್ಯ ಸಹಾಯಕನಾಗಿ ಕೂಡ ಪದೋನ್ನತಿ ಹೊಂದಿ ಅಲ್ಲಿ ಸುಮಾರು 13 ವರ್ಷಗಳ ಕಾಲ ಗಂಗಾಧರ್ ಸರ್ ನಾವು ಒಟ್ಟಿಗೆ ಕೂಡ ಅಲ್ಲಿ ಕೆಲಸ ಮಾಡ್ತೀವಿ. ಆನಂತರ ಮತ್ತೊಂದು ನನಗೆ ಅವಕಾಶ ಸಿಕ್ಕಿ ಮತ್ತೊಂದು ಪ್ರಮೋಷನ್ ಸಿಕ್ತು. ನಾನು ಉಪಕೇಂದ್ರ ಮಟ್ಟದಿಂದ ಕರ್ತವ್ಯ ನಡೆಸ್ಕೊಂಡು ಬಂದಿದ್ದೆ. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ಒಂದ್ಸರಿ ಹೋಗಬೇಕು ಅನ್ನೋ ಒಂದು ಆಸೆ ಇತ್ತು. ಹಾಗಾಗಿ ಕೊನೆಯದಾಗಿ ನನಗೆ ಒಂದು ಪ್ರಮೋಷನ್ ಸಿಕ್ತು. ಹಾಗಾಗಿ ಅಲ್ಲಿ ಅವಕಾಶ ಸಿಕ್ಕಿದಾಗ ನಾನು ಆರೋಗ್ಯ ಸೌಧದಲ್ಲಿ ಕೂಡ ಕೇವಲ 1 ವರ್ಷ 4-5 ತಿಂಗಳು ಕಾಲ ಅಲ್ಲಿ ಕರ್ತವ್ಯ ನಿರ್ವಹಿಸಿದೆ. ಆ ನಂತರದಲ್ಲಿ ಕೆಲವು ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಕೆಲವು ನಮ್ಮ ಇಲಾಖೆಯಲ್ಲಿರುವಂಥ ಹುದ್ದೆಗಳನ್ನು ಕಡಿತ ಮಾಡೋ ನಿಟ್ಟಿನಲ್ಲಿ ನಮ್ಮದು ಪೋಸ್ಟಿಂಗ್ಸ್ ಎಲ್ಲ ಅಬಾಲಿಷ್ ಆಯಿತು. ಮತ್ತು ಅಲ್ಲಿಂದ ನಾನು ನನ್ನ ತವರಾದ ರಾಮನಗರಕ್ಕೆ ಬಂದು ಇಲ್ಲಿ ನಿವೃತ್ತಿ ಹೊಂದುತ್ತಾ ಇದ್ದೇನೆ. ಅದು ತುಂಬ ಖುಷಿ ಕೊಡುವಂಥ ವಿಚಾರವಾಗಿದೆ. ಹಾಗಾಗಿ ನನ್ನ ಜೀವನ ಸುಮಾರು 28 ವರ್ಷ 10 ತಿಂಗಳ ಕಾಲ ನಾನು ಸೇವೆಯನ್ನು ನಿರ್ವಹಿಸಿದ್ದೇನೆ. ಸೇವೆಯಲ್ಲಿ ಯಾವುದೇ ತೊಡಕುಗಳು ಕಂಡು ಬಂದಿಲ್ಲ. ಆದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಅಧಿಕಾರಿಗಳದ್ದು ಆಗಿರುತ್ತೆ, ಅದರಿಂದ ಯಾವುದೇ ತೊಂದರೆ ಆಗಿಲ್ಲ. ಹಾಗಾಗಿ ನಿವೃತ್ತಿಯನ್ನು ಹೊಂದುತ್ತಾ ಇದ್ದೀನಿ. ಅದರ ಅಂಗವಾಗಿ ನನಗೆ ಒಂದು ಗಾಯನ ಕ್ಷೇತ್ರದಲ್ಲೂ ಕೂಡ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿದ್ರು. ನಾನು ತಮ್ಮ ಎಲ್ಲರ ಸಮ್ಮುಖದಲ್ಲಿ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತಂದರೆ ನನಗೆ ಮುಖ್ಯ ಗುರಿಗಳು ಅಂತಂದರೆ HV ಹನುಮಂತ ಸರ್. ಇದಕ್ಕೆ ನನ್ನ ಅಣ್ಣ ಸಾಥ್ ಕೊಟ್ಟರು. ನನಗೆ ಇವರು ಯಾರು ಪರಿಚಯನೇ ಇರಲಿಲ್ಲ. ನಾನು ಇಲ್ಲಿ ಬೆಳೆದಂಥ ಕಾಲಘಟ್ಟದಲ್ಲಿ ನಾನು ಒಂದು ಕುಗ್ರಾಮ ಪಕ್ಕದಲ್ಲಿರುವಂಥ KK ಚಂದ್ರಗಿರಿ ಬದಿಯಲ್ಲಿ ಬೆಳೆದಂಥವ್ರು. ಹಾಗಾಗಿ ನನ್ನ ಅಣ್ಣ ರಾಮಯ್ಯನವರು ಹನುಮಂತಣ್ಣವರಿಗೆ ಪರಿಚಯ ಮಾಡಿಸ್ಕೊಟ್ರು. ಅವರಂತೂ ನಾನು ತುಂಬ ನೆನಪು ಮಾಡ್ಕೊಳ್ತೀನಿ. ಯಾಕೆಂದರೆ ನನ್ನ ಅವ್ರ ಜೊತೆ ಪರಿಚಯ ಮಾಡಿಸ್ಕೊಂಡಿಲ್ಲ ಅಂತಂದರೆ ನಾನು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅಣ್ಣನ ಸಹಕಾರದಿಂದ ಹನುಮಂತಣ್ಣವರ ಗರಡಿಯಲ್ಲಿ ಬೆಳೆದು ಈ ಒಂದು ಹಂತಕ್ಕೆ ಬಂದಿದ್ದೇನೆ. ಜೊತೆಗೆ HV ಬೋರ್ಡಿಯವರು ಪರಿಚಯ ಆದರು, LC ರಾಜು ಅವರು ಪ್ರಪ್ರಥಮವಾಗಿ ಪರಿಚಯ ಆಗಿ ನಂತರ ತಿಮ್ಮರಾಜು ಸರ್. ಇಷ್ಟು ನಮ್ಮದು ಒಂದು ಬಳಗ ಇತ್ತು. ಆ ನಿಟ್ಟಿನಲ್ಲಿ ಹಾಗೆ ಹಿಂದಿನ ಹೇಳಿದಂಥ ಎಲ್ಲ ವಿಚಾರಗಳಲ್ಲೂ ಕೂಡ ಸಹಕಾರಿ ಕೊಟ್ಟಿದ್ದಾರೆ. ಹಾಗಾಗಿ ಹಂತವಾಗಿ ಇನ್ನೂ ಹೆಚ್ಚಿನ ಒಂದು ನಾನು ಈ ಗಾಯನ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕಂತಂದರೆ ನನಗೆ ಹನುಮಂತಣ್ಣ ಬಿಟ್ಟ ನೆಕ್ಸ್ಟು ನನಗೆ ರಾಬಿ ನಾಗರಾಜು ಸರ್ ತುಂಬ ಸಹಕಾರವನ್ನು ಕೊಟ್ಟರು. ಅವರ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನನ್ನನ್ನು ತೊಡಗಿಸಿಕೊಂಡು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಬಹಳ ಸಹಕಾರವನ್ನು ನೀಡಿದ್ದಾರೆ. ಆ ನಂತರದಲ್ಲಿ ಅಂಕನಹಳ್ಳಿ ಪಾರ್ಥ ಅವರನ್ನು ಕೂಡ ನಾನು ಮರೆಯುವಂಥದ್ದಲ್ಲ. ಅವರ ಒಂದು ಪ್ರಕಾಶನದಲ್ಲಿ ಅವರ ಒಂದು ಅಂಕನಹಳ್ಳಿ ಸಾಂಸ್ಕೃತಿಕ ಇದರಿಂದಲೂ ಕೂಡ ನನಗೆ ಭಾಳಷ್ಟು ವೇದಿಕೆಗಳನ್ನು ಕಲ್ಪಿಸಿಕೊಟ್ಟು ನನ್ನ ಒಂದು ಈ ಒಂದು ಗಾಯನ ಕ್ಷೇತ್ರದಲ್ಲಿ ಮುಂದುವರಿಯಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅಂಕನಹಳ್ಳಿ ಪಾರ್ಥ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನನಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಹೆಚ್ಚಿನ ಒಂದು ಅವಕಾಶವನ್ನು ಕೊಟ್ಟು
ನಾನು 2005ನೇ ಇಸ್ವಿನಲ್ಲಿ ಬೆಳ್ಳಿಗೆ ಬಂದಾಗ ರಾಬಿ ನಾಗರಾಜ್ ಸರು ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ. ಡಾಕ್ಟರ್ ಚಿಕ್ಕಪುಟ್ಟೇಗೌಡರು ಸರ್ ಅಧ್ಯಕ್ಷರಾಗಿದ್ದರು. ಒಮ್ಮೆ ಬೆಳದಿನಲ್ಲಿ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ರಾಬಿ ನಾಗರಾಜ್ ಸರು ಚಿಕ್ಕಪುಟ್ಟೇಗೌಡರು ಸರ್ ನನ್ನನ್ನು ಆಹ್ವಾನ ಮಾಡಿ ಪ್ರಪ್ರಥಮವಾಗಿ ಶಿವಮೊಗ್ಗದಿಂದ ಬಂದ ನಂತರ ಕಾರ್ಯಕ್ರಮ ಮಾಡಿದ್ದು ಅದೇ ಟ್ರಸ್ಟಿಗೆ. ಅಲ್ಲಿಂದ ನಿರಂತರವಾಗಿ ನನ್ನನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಪುಟ್ಟೇಗೌಡರು ಸರ್ ಆದಿಯಿಂದ ಹಿಡಿದು ಅಲ್ಲಿಂದ ಯಾರ್ಯಾರು ಅಧ್ಯಕ್ಷರಾಗಿರೋದು, ಡಿ ನಾಗೇಶ್ ಸರ್ ಇರ್ಬೋದು, ಸಿದ್ಧೇಂದ್ರ ನಾಗರಾಜ್ ಸರ್ ಇರ್ಬೋದು, ಹಂತವಾಗಿ ಪ್ರತಿಯೊಬ್ಬರು ಕೂಡ ಅವರವರ ಹೌದಿನಲ್ಲಿ ನನಗೆ ಬಹಳಷ್ಟು ಅವಕಾಶಗಳನ್ನು ಕೊಟ್ಟು ಕಾರ್ಯಕ್ರಮಗಳಾಗಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದರ ತಾಲೂಕು ಮಂಡಲ ಅಧ್ಯಕ್ಷರಾದ ದಿನೇಶ್ ಬೆಳಗುಂಬ ಅವರು ಕೂಡ ನನಗೆ ಬಹಳಷ್ಟು ಕಾರ್ಯಕ್ರಮ ಕೊಟ್ಟು ಈ ಒಂದು ಹಂತಕ್ಕೆ ಬರಲಿಕ್ಕೆ ಸಹಕಾರ ನೀಡಿದ್ದಾರೆ. ಹಾಗಾಗಿ ಬಹಳಷ್ಟು ಜನರು ನನಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ಈ ಸಂದರ್ಭದಲ್ಲಿ ಸಮಯ ಇದರಿಂದ ನೆನೆಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಪ್ರತಿಯೊಂದು ಸಂಘ ಸಂಸ್ಥೆಯರು, ರಾಮನಗರದಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಯರು ಕೂಡ ನನ್ನನ್ನು ಬಳಸ್ಕೊಂಡು ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿ ಈ ಒಂದು ಹಂತಕ್ಕೆ ನಮ್ಮನ್ನು ತಂದಿದ್ದಾರೆ. ನಿಜವಾಗ ಅವರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನನಗೆ ಅರ್ಪಿಸಬೇಕಾಗ್ತದೆ. ಹಾಗಾಗಿ ಅವರ ಹೆಸರುಗಳು ಬಹಳಷ್ಟು ಕೇಳಬೇಕಾಗ್ತದೆ. ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾರೆ ಈ ಹಂತಕ್ಕೆ ಬಂದಿದ್ದೀನಿ. ಇದು ತುಂಬ ನನಗೆ ಭಾಳ ಖುಷಿ ಕೊಡುವಂಥದ್ದು, ಜೊತೆಗೆ ಜವಾಬ್ದಾರಿಯನ್ನು ಹೆಚ್ಚಿಸಿರುವಂಥದ್ದು. ಹಾಗಾಗಿ ಇಂಥ ಬೈರಮಂಗಲ ರಾಮೇಗೌಡರು ಸಹ ಒಂದು ಅಧ್ಯಕ್ಷತಾ ಸ್ಥಾನದಲ್ಲಿ ನಾವು ಸಮಾಧಾನದಲ್ಲಿ ಕುಳಿತುಕೊಂಡು ಸನ್ಮಾನ ಸ್ವೀಕರಿಸೋದು ಅಂತಂದರೆ ತುಂಬ ನಮಗೂ ಮುಜುಗರ ಭಯ ಆಗ್ತದೆ. ಯಾಕಂದರೆ ನಾವು ಇನ್ನೂ ಅಂತ ಏನು ಇಲ್ಲ ಅಂಥ ದೊಡ್ಡ ದಿಗ್ಗಜರು ಬೈರೇಗೌಡರಂಥ ಸರ ಸಮ್ಮುಖದಲ್ಲೇ ನಾವು ಸನ್ಮಾನ ಸ್ವೀಕರಿಸ್ಕೊಳ್ಳೋದು ಅಂತಂದರೆ ತುಂಬ ಭಯಭೀತವಾದಂಥ ವಾತಾವರಣ ನಮಗೆ. ಹಾಗಾಗಿ ಸರ್ಗಳ ಒಂದು ಆಶೀರ್ವಾದ, ಅವರ ಪ್ರೋತ್ಸಾಹ ನಮಗೆ ಸದಾ ಇದೆ. ನಾವು ಇನ್ನು ನಿವೃತ್ತಿ ಆದ ನಂತರ ಹೆಚ್ಚಿನ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ತೊಡಗಿಸ್ಕೊಂಡು ಆ ನಿಟ್ಟಿನಲ್ಲಿ ಹೋಗಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಈ ಒಂದಕ್ಕೆಲ್ಲ ಪೂರ್ವಕವಾಗಿ ನಮ್ಮ ಕುಟುಂಬದವರು ಸಹಕಾರ ನೀಡಿದರೆ, ಜೊತೆಗೆ ನನ್ನ ಅಣ್ಣ ತಮ್ಮಂದಿರು, ನನ್ನ ಅತ್ತಿಗೆಯವರು, ಇವರೆಲ್ಲರೂ ಕೂಡ ನನ್ನ ಈ ಒಂದು ಪ್ರೋತ್ಸಾಹಕ್ಕೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ಕುಟುಂಬದ ಎಲ್ಲ ಸದಸ್ಯರುಗಳು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತೀನಿ. ಹಾಗಾಗಿ ಪತ್ರಕರ್ತರಂತೂ ನನಗೆ ತುಂಬ ಸಹಕಾರ ನೀಡಿದ್ದಾರೆ. ನಾವು ಮಾಡಿದ ಕಾರ್ಯಕ್ರಮಗಳಲ್ಲೆಲ್ಲ ನಮ್ಮನ್ನು ಪತ್ರಿಕೆಯಲ್ಲಿ ಬರೋ ರೀತಿಯಲ್ಲಿ ನಮಗೆಲ್ಲ ಪ್ರೋತ್ಸಾಹ ನೀಡ್ತಿದ್ರು, ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ಒಂದು ಹೆಸರಿಗೆ ಕಾರಣಕರ್ತರಾಗಿದ್ದಾರೆ. ನಿಜವಾಗೂ ಪತ್ರಕರ್ತರಿಗೂ ಕೂಡ ನಾನು ಬರೋದೇದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಟ್ಟಾರೆ ಎಲ್ಲ ಸಂಘ ಸಂಸ್ಥೆಗಳು ನನ್ನನ್ನು ಈ ಒಂದು ಹಂತಕ್ಕೆ ತಂದಿದ್ದಾರೆ. ಅವರಿಗೆಲ್ಲರಿಗೂ ಹೃತ್ಪೂರ್ವಕ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಅರ್ಚಿಸಿ, ಮುಂದೆಯೂ ಸಹ ನನ್ನ ಮೇಲೆ ಇದೇ ರೀತಿ ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸವನ್ನು ಕರುಣಿಸಲಿ ಅಂತೇಳಿ ಅವನು ಪ್ರಾಥಮಿಕವಾಗಿರುವಂಥ ಸಭೆ ಸಮಾರಂಭಗಳಲ್ಲಿ ಹಾಡ್ತಾ ಇದ್ದುದನ್ನು, ಹಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದುದನ್ನು, ಹಾಡುವ ಒಂದು ಲಯವನ್ನು ಸಿದ್ಧಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂಥ ದಿನಗಳಿಂದಲೂ ಕೂಡ ನಾನು ನೋಡ್ತಾ ಇದ್ದೆ. 40 ವರ್ಷಗಳು ಎಷ್ಟೊಂದು ಬೇಗ ಆಗ್ಬಿಟ್ಟವು. 20 ವರ್ಷದ ಹುಡುಗನಾಗಿದ್ದಂಥ ವಿನಯ್ ಕುಮಾರ್ ಆನಂತರ ಕೆಲಸಕ್ಕೆ ಸೇರಿಕೊಂಡು ಇಲಾಖೆಯ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡ್ತಾನೆ ತನಗೆ ಲಭ್ಯವಾಗಬಹುದಾದಂಥ ಸಮಯವನ್ನು ತನ್ನ ಪ್ರವೃತ್ತಿಯಾಗಿರುವಂಥ ಹಾಡುಗಾರಿಕೆಗೆ ಅರ್ಪಣೆ ಮಾಡಿಕೊಂಡಿದ್ದು, ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ, ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾ ಅವರ ಮಿತಿಯಲ್ಲಿ ಏನು ಸಾಧನೆ ಮಾಡಬಹುದಾಗಿತ್ತು ಅದನ್ನೆಲ್ಲವನ್ನೂ ಕೂಡ ಮಾಡಿ ಎದುರುಗಡೆ ನಿಂತಿರುವಂಥದ್ದು ನನಗೆ ಆಶ್ಚರ್ಯವನ್ನು, ಸಂಭ್ರಮವನ್ನು, ಸಂತೋಷವನ್ನು ಉಂಟು ಮಾಡ್ತದೆ. ಆದರೆ ವಿನಯ್ ಕುಮಾರ್ ಈ ಬೆಳವಣಿಗೆ ಹಿಂದೆ ಇರುವಂಥ ಒಂದು ದೊಡ್ಡ ಶಕ್ತಿ ಇದೆಯಲ್ಲ, ಆ ದೊಡ್ಡ ಶಕ್ತಿಯನ್ನು ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ. ನಾನು ರಾಮನಗರದ ಪುರಸಭಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ, ಆನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಾಗಿ ಬದಲಾವಣೆ ಆಯಿತು. ಆ ದಿನಗಳಿಂದಲೂ HV ಸೋದರರು HV ಹನುಮಂತು ಮತ್ತು HV ಮೂರ್ತಿ, ಅವ್ರ ಜೊತೆ ಗೋಪಿನಂದನ, ಅವ್ರ ಜೊತೆ LC ರಾಧ, ಇವರೆಲ್ಲರೂ ಸೇರಿಕೊಂಡು ಏನು ಮಾಡ್ತಾ ಇದ್ರು ಅನ್ನೋದನ್ನ ನನ್ನ ವಿದ್ಯಾರ್ಥಿಯಾಗಿದ್ದ ದಿನಗಳಲ್ಲೇ ಪದ್ಯಗಳನ್ನು ಬರೀತಾ ಇದ್ದಂಥ, ನಾಟಕಗಳನ್ನು ಬರೀತಾ ಇದ್ದಂಥ, ನಾಟಕದಲ್ಲಿ ಅಭಿನಯಿಸ್ತಾ ಇದ್ದಂಥ ಮತ್ತು ಆ ನಾಟಕಗಳನ್ನು ನಿರ್ದೇಶನ ಮಾಡ್ತಾ ಇದ್ದಂಥ LC ರಾಜು ಈ HV ಸಹೋದರರನ್ನ ಪರಿಚಯ ಮಾಡಿಸಿದಾಗ ಟ್ರೂಪ್ ಲೈನ್ ಅನ್ನುವಂಥ ಜಾಗದಲ್ಲಿ ಅವರ ನಾಟಕ ಮಾಡಿಸ್ತಾ ಇದ್ದರು.
ಹಾಡಿಸ್ತಾ ಇದ್ದಿದ್ದು ಇವುಗಳನ್ನೆಲ್ಲವನ್ನು ಕೂಡ ನಾನು ಕಣ್ಣಾರೆ ಕಂಡಾಗ ಆಶ್ಚರ್ಯ ಚಕಿತನಾದ. ಅಧ್ಯಾಪಕ ವೃತ್ತಿಗೆ ಪ್ರವೇಶ ಮಾಡಿ 4-5 ವರ್ಷಗಳಾಗಿರುವಂಥ ಸಂದರ್ಭದಲ್ಲಿ ರಾಮನಗರದಂಥ ಒಂದು ಪಟ್ಟಣದಲ್ಲಿ ಅಲ್ಲೆಲ್ಲೋ ನಿರ್ಲಕ್ಷಿತವಾಗಿರುವಂಥ ಒಂದು ಬಡಾವಣೆಯಲ್ಲಿ ಒಂದು ತಂಡವನ್ನು ಕಟ್ಟಿಕೊಂಡು ಎಚ್ ವಿ ಹನುಮಂತು ಮಾಡ್ತಾ ಇದ್ದಂಥ ಸಾಹಸವನ್ನ ನಾವು ಮೆಚ್ಚಿಕೊಂಡು ಎಲ್ ಸಿ ರಾಘವ ಮೂಲಕ ಅವರು ಇನ್ನಷ್ಟು ಬೆಳೆಯುವುದಕ್ಕೆ, ಇನ್ನಷ್ಟು ಹೊಳೆಯುವುದಕ್ಕೆ, ಇನ್ನಷ್ಟು ಸಾಧನೆ ಮಾಡೋದಕ್ಕೆ ನಮ್ಮ ಸಹಕಾರ ಏನಿದೆಯೋ ಅದನ್ನು ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಿ ಅವರ ಕಾರ್ಯಕ್ರಮಗಳಿಗೆ ಹೋಗಿ ಕುಳಿತುಕೊಂಡು ಆ ಕಾರ್ಯಕ್ರಮ ಹೇಗಾಯಿತು, ಅದರ ಕುಂದುಕೊರತೆಗಳೇನು, ಅದರ ದೋಷಗಳೇನು, ಎಲ್ಲಿ ಸರಿ ಮಾಡಿಕೊಳ್ಳಬಹುದು, ಎಲ್ಲಿ ಅದ್ಭುತವಾಗಿ ಬಂದಿದೆ, ಇವುಗಳನ್ನೆಲ್ಲವನ್ನೂ ಕೂಡ ಮಾತಾಡ್ತಾ ಇದ್ದಂಥ ದಿನಗಳು ಕೂಡ ನನಗೆ ನೆನಪಾಗ್ತದೆ. ಹಾಡ್ತಾ ಹಾಡ್ತಾ ವಿನಯ್ ಕುಮಾರ್ ಲೋಕ ಮೆಚ್ಚುವ, ಸಮಾಜ ಮೆಚ್ಚುವ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರುವಂಥವರು ಮೆಚ್ಚಿಕೊಳ್ಳುವ, ಆ ಕಾರಣಕ್ಕಾಗಿ ಅನೇಕ ಪ್ರಶಸ್ತಿಗಳು ಅವರನ್ನ ಅಯಾಚಿತವಾಗಿ ಅರಸಿಕೊಂಡು ಬಂದಿರುವ ಈ ಸಂದರ್ಭಗಳನ್ನು ನೋಡಿದ್ರೆ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಕೂಡ ಆಗ್ತದೆ. ಹನುಮಂತು ಎನ್ನುವಂಥ ಈ ಗುರು, ಈ ಗರಡಿಯ ಗುರು ತಯಾರು ಮಾಡಿದಂಥ ಎಷ್ಟೋ ಪ್ರತಿಭೆಗಳು ಕರ್ನಾಟಕದಾದ್ಯಂತ ಬೆಳೀತಾ ಇದೆ. ರಾಮನಗರದಲ್ಲೂ ಕೂಡ, ರಾಮನಗರ ತಾಲೂಕಿನಲ್ಲಿ, ರಾಮನಗರ ಈಗ ದಕ್ಷಿಣ ಬೆಂಗಳೂರು ಜಿಲ್ಲೆ ಅಂತ ಅನ್ನಿಸ್ಕೊಂಡಿರುವಂಥ ಕಡೆಯೂ ಕೂಡ ಅವು ಬೆಳೀತಾ ಇದೆ. ಹಾಗೆ ಹನುಮಂತು ತಯಾರು ಮಾಡಿದ ಪ್ರತಿಭೆಗಳಲ್ಲಿ ಬೆಳಗುತ್ತಿರುವವರ ಪೈಕಿ ವಿನಯ್ ಕುಮಾರ್ ಕೂಡ ಮುಖ್ಯರಾಗುತ್ತಾರೆ. ಇವತ್ತು ವಿನಯ್ ಕುಮಾರ್ ಮಾಡಿರುವಂಥ ಈ ಸಾಧನೆಯನ್ನ ನಾವು ಸಮಾಜಕ್ಕೆ ತಲುಪಿಸ್ಬೇಕಾದಂಥ ಅಗತ್ಯ ಇದೆ. ಹಾಗೆ ತಲುಪಿಸ್ಬೇಕಾದ್ರೆ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಬೇಕು. ಆ ಸಮಾರಂಭ ಅವರ ಸಾರ್ಥಕವಾಗಿರುವಂಥ ಗಾಯನ ಸೇವೆ ಏನಿದೆ, ಇತ್ತೀಚೆಗೆ ಅವರು ರಾಗ ಸಂಯೋಜನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಬಿ ಟಿ ದಿನೇಶ್ ಕಳೆದ ವರ್ಷ ಒಂದು ಅಪರೂಪದ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಅಪರೂಪದ ಕಾರ್ಯಕ್ರಮ ಏನು ಅಂತಂದ್ರೆ, ತಾಲೂಕಿನಲ್ಲಿರುವಂಥ ಒಳ್ಳೆಯ ಗೀತೆಗಳನ್ನು ಬರೆಯುವಂಥವರಿಂದ ಹೊಸದಾಗಿ ಗೀತೆಗಳನ್ನು ಬರೆಸಿ ಅದನ್ನು ವಿನಯ್ ಕುಮಾರ್ ಕಡೆ ಕೊಟ್ಟು ರಾಗ ಸಂಯೋಜನೆ ಮಾಡಿಸಿ ಅವರ ತಂಡದಿಂದ ಅದನ್ನು ಹಾಡಿಸುವುದು. ಈ ಹಂತಕ್ಕೆ ಅವರು ಬೆಳೆದಿರುವಂಥದ್ದು ನಮಗೆ ಈ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದ್ದು, ಯಾರ್ಯಾರು ಏನೇನು ಮಾತುಗಳನ್ನು ವಿನಯ್ ಕುಮಾರ್ ಬಗ್ಗೆ ಆಡ್ತಾರೆ ಅದನ್ನು ಕೇಳಿಸ್ಕೊಂಡು ಪ್ರತಿಕ್ರಿಯಿಸಬೇಕು ಅಂತ ಅನ್ನಿಸ್ತು. ನ್ಯೂಸ್ 42 ಕನ್ನಡ.